ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡ್ನಲ್ಲಿ ಲಕ್ಷ್ಮೀ ಬರಮ್ಮ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಿಂದಿನ ದಿನ ಸುಪ್ರೀತಾ, ಕಾರುಣ್ಯ ಮತ್ತು ಗಂಗಾ ಪಾರ್ಟಿ ಮಾಡೋದಕ್ಕೆ ಅಂತ ಕಾವೇರಿ ಫೋಟೋನ ಇಟ್ಕೊಂಡು ಅವಳಿಗೆ ಪಾಯಿಂಟ್ ಮಾಡೋದಕ್ಕೆ ಅಂತ ಹೊಡೆಯೋಕ್ಕೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಕೀರ್ತಿಗೆ ಎಚ್ಚರಾಗಿ ಬಂದುಬಿಟ್ಟು ಕೀರ್ತಿ ಕಾವೇರಿ ಫೋಟೋಗೆ ಚಾಕು ಹಾಕಿ ಅದನ್ನೆಲ್ಲ ಅರ್ಧ ಹಾಕ್ಬಿಟ್ಟು ಬದುಕಬಾರ್ದು ಅಂತ ಸಿಟ್ಟು ಮಾಡಿಕೊಂಡು ಆಮೇಲೆ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾಳೆ. ಅದಕ್ಕೆ ಲಕ್ಷ್ಮಿ ಇವ್ರಿಗೆಲ್ಲ ಬೈತಾ ಇರ್ತಾಳೆ, ನೀವು ಮಾತಾಡಬೇಡಿ ಚಿಕ್ಕಮ್ಮ, ಸುಮ್ಮನಿರಿ ಅಂತ ಹೇಳ್ಬಿಟ್ಟು. ಅದು ಹಾಗಲ್ಲ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸಮಜಾಯಿಸಿ ಕೊಡ್ತಿರ್ತಾಳೆ ಸುಪ್ರೀತಾ. ಆವಾಗ ನಿಮಗೆ ಸರಿ ಅನಿಸುತ್ತಾ, ನೀವು ಎಷ್ಟೇ ಸಮಜಾಯಿಸಿ ಕೊಟ್ಟು ನೀವು ಮಾಡಿರೋದು ನಿಮಗೆ ಸರಿ ಅನಿಸುತ್ತಾ ಅಂದಾಗ, ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಪಾರ್ಟಿ ಮಾಡ್ತೀನಿ ಅಂತ ಪಾರ್ಟಿ ಮಾಡಿದ ತಪ್ಪಲ್ಲ, ಆದರೆ ಪಾರ್ಟಿಯಿಂದ ತಾನೇ ಇದೆಲ್ಲ ಆಗಿದ್ದು. ಕೀರ್ತಿಗೆ ಸಿಟ್ಟು ಬಂದಿರೋದು. ಸೈಕಿಯಾಟ್ರಿಸ್ಟ್ ಏನು ಹೇಳಿದ್ದಾರೆ, ಹಿಂಗೆ ತುಂಬ ಕೀರ್ತಿ ಸಿಟ್ಟು ಮಾಡ್ಕೊತಿದ್ರೆ ಅವ್ರಿಗೆ ಹುಷಾರಾಗೋದು ಕಷ್ಟ ಆಗುತ್ತೆ ಅಂತ ಹೇಳಿಲ್ವಾ ಅಂತ ಹೇಳ್ಬಿಟ್ಟು ಬೈತಿರ್ತಾಳೆ. ಅದಕ್ಕೆ ಸುಪ್ರೀತಾ, ಹೀಗೆಲ್ಲ ಆಗುತ್ತೆ ಅಂತ ನಮಗೇನು ಗೊತ್ತಿತ್ತು ಅಂದಾಗ, ಅತ್ತೆನ ಜೈಲಿಗೆ ಕಳ್ಸಾಯ್ತಲ್ವಾ, ಅದ್ರ ಮೇಲೆ ಇದೆಂತ ಗೊತ್ತಿದೆ ಅಲ್ವಾ, ಫೋಟೋ ಇಡೋದಂತೆ, ಅದೇನೋ ಡಾಟ್ ಚುಚ್ಚೋದಂತೆ, ಖುಷಿಯಾಗಿ ಇಟ್ಕೋತೀವಿ, ಅಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳ್ಬಿಟ್ಟು. ಏನೋ ಯಾವಾಗಂದ್ರೆ ಅವಾಗ ಹುಷಾರಾಗೋದಕ್ಕೆ ಅವ್ರಿಗೆ ಬಂದಿರೋದು ಜ್ವರ ಕಾಯಿಲೆ ಎಲ್ಲ, ಔಷಧಿ ತಗೊಂಡ್ರ ತಕ್ಷಣ ಹುಷಾರಾಗೋದಕ್ಕೆ, ಇದೆಲ್ಲ ನೀವುಗಳು ಮಾಡುವಂಥ ಕೆಲಸನ ಅಂತ ಹೇಳ್ತಿರ್ತಾಳೆ. ಆಯ್ತು ಬಿಡು, ಆ ಮೂಮೆಂಟಲ್ಲಿ ಏನೋ ಆಗೋಯ್ತು, ಅದಕ್ಕೆ ಯಾಕೆ ನೀ ಇಷ್ಟು ರಿಯಾಕ್ಟ್ ಮಾಡ್ತಿದ್ಯಾ ಅಂತ ಸುಪ್ರೀತಾ ಹೇಳ್ತಾಳೆ. ಈ ಪರಿಸ್ಥಿತಿಲಿ ಇದೆಲ್ಲ ಬೇಕಿತ್ತ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೇಳ್ತಿರ್ತಾಳೆ. ಆವಾಗ ಕಾರುಣ್ಯ, ನೋಡು ಲಕ್ಷ್ಮಿ, ನಾನು ಕೀರ್ತಿ ತಾಯಿ, ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನನ್ನ ಮಗಳ ಆರೋಗ್ಯ. ಅವಳು ಹಿಂಗಾಗೋದಕ್ಕೆ ಕಾರಣ ಯಾರು ಹೇಳು, ನಿಮ್ಮ ಅತ್ತೆ. ಅವಳು ಜೈಲಿಗೆ ಹೋಗಿರೋದು ಸೆಲೆಬ್ರೇಟ್ ಮಾಡೋದು ನನಗೇನು ತಪ್ಪು ಕಾಣಿಸ್ಲಿಲ್ಲ ಅಂತ ಹೇಳ್ತಾಳೆ. ನೀನು ಯಾಕೆ ಹಿಂಗಾಗಿದೆಯಾ, ಕಾವೇರಿ ಜೈಲಿಗೆ ಹೋದ ತಕ್ಷಣ ಇಷ್ಟು ಸಾಫ್ಟ್ ಆಗಿದೆಯಾ ಅಂದಾಗ, ಪ್ರಶ್ನೆ ಸಾಫ್ಟಿಂದಲ್ಲ, ಇದು ಪರಿಸ್ಥಿತಿ ಹೇಗಿದೆ, ಕೀರ್ತಿ ಪರಿಸ್ಥಿತಿ ಹೇಗಿದೆ, ಇವಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಪ್ರಶ್ನೆ ಅಂತ ಅಂದಾಗ, ಸುಪ್ರೀತಾ, ಇವಾಗೇನು ಇಲ್ಲಿ ಯಾರು ಕೀರ್ತಿ ಕೆಟ್ಟದಾಗಲಿ ಅಂತ ಬಯಸೋರಿಲ್ಲ ಅಂತಾಳೆ. ಪ್ರಶ್ನೆ ನೀವು ಕೆಟ್ಟದ್ದು ಯೋಚನೆ ಮಾಡ್ತಿದ್ದೀರಾ ಅನ್ನೋದಲ್ಲ, ಈಗ ಏನಾಗಿದೆ ಅನ್ನೋದು ಅಂತ ಅಂದಾಗ, ಈಗ ಆಗಿದ್ದೊಂದು ಆ್ಯಕ್ಸಿಡೆಂಟು ಲಕ್ಷ್ಮಿ, ಇಲ್ಲಿ ಯಾರೂ ಬೇಕು ಅಂತ ಮಾಡಲಿಲ್ಲ ಅಂದಾಗ, ಆ್ಯಕ್ಸಿಡೆಂಟ್ಗಳೇ ಸಾಕಲ್ವಾ ಪ್ರಾಣ ಹೋಗೋದಿಕ್ಕೆ ಅಂತ ಅಂತಾಳೆ. ನಮ್ಮ ಜೊತೆ ಒಬ್ಬರು ತಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ಬದುಕ್ತಿದ್ದಾರೆ, ಮರೆತು ಬದುಕ್ತಿದ್ದಾರೆ ಅಂದಾಗ ನಾವೆಲ್ಲ ಹೇಗಿರಬೇಕು ಅಂದಾಗ, ನಾವು ಕೀರ್ತಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತಲೇ ಅವಳು ಮಲಗಿದ ಮೇಲೇ ಮ್ಯೂಸಿಕ್ ಕೂಡ ಹಾಕ್ದೇ ಪಾರ್ಟಿ ಮಾಡ್ತಿದ್ವಿ ಅಂತ ಅಂದಾಗ, ನೀವು ಮ್ಯೂಸಿಕ್ ಹಾಕಿದರೆ ಬರೀ ಅವಳಿಗೆ ನಿದ್ರೆ ಡಿಸ್ಟರ್ಬ್ ಆಗ್ತಿತ್ತು, ಇವಾಗ ಡಿಸ್ಟರ್ಬ್ ಆಗಿರೋದು ಅವಳ ಮನಸ್ಸಲ್ಲಿ ಇತ್ತಲ್ಲ ನೋವು, ಆ ನೋವು ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಜೋರು ಮಾಡ್ತಿರ್ತಾಳೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂದಾಗ, ಸುಪ್ರೀತಾ, ಈಗ ಅಂಥದ್ದೇನೂ ಆಗಿಲ್ವಲ್ಲ ಅಂದಾಗ, ಅಂಥದ್ದೆಲ್ಲ ಆಗಬೇಕಿತ್ತ ಚಿಕ್ಕಮ್ಮ ಅಂದಾಗ, ನೀನು ಯಾವಾಗ ಹಿಂಗೆ ಉಲ್ಟಸಿದ್ದ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಸುಪ್ರೀತಾ ಹೇಳ್ತಾಳೆ. ನಾವಿರೋ ಪರಿಸ್ಥಿತಿ ಅಂಥದ್ದು, ಆವಾಗ ನಾವೆಲ್ಲರೂ ಎಷ್ಟು ಕೇರಲ್ಲಿರಬೇಕು ಅಂತ ಹೇಳ್ತಿರೋದು ಅಂತಾಳೆ. ಆ ಗಂಗಕ್ಕ, ಆಯಿತು ಬಿಡಿ, ಏನೋ ಆಗಿದ್ದೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು, ಈ ಎಡವಟ್ಟೆಲ್ಲ ಆಗಿದ್ದು ನನ್ನಿಂದ, ಬಟ್ ಇನ್ನೊಂದ್ಸಲ ಹಿಂಗೆ ಆಗೋದಿಲ್ಲ ಲಕ್ಷ್ಮಕ್ಕ ಅಂತಾಳೆ. ಆವಾಗ ಲಕ್ಷ್ಮಿ ಸಮಾಧಾನ ಆಗ್ಬಿಟ್ಟು, ನಾನು ಮಾತಾಡಿದ್ದು ನಿಮಗೆಲ್ಲ ಬೇಜಾರಾಯಿತು ಅಂತ ಕಾಣಿಸುತ್ತೆ, ಬಟ್ ಕೀರ್ತಿಗೆ ಹಿಂಗೆ ಆಯ್ತಲ್ಲ ಅಂತ ಫ್ರಸ್ಟ್ರೇಷನಲ್ಲಿ ನಾನು ಹಿಂಗೆ ಮಾತಾಡಿದೆ. ನಾವು ಏನಾದರೂ ಒಂದಿನ ಬೇಡ ಅಂತ ಮಾಡ್ತೀವೋ, ಬೇಕು ಅಂತ ಮಾಡ್ತೀವೋ, ಬಟ್ ಅದರಿಂದ ಕೀರ್ತಿಗೆ ಏನು ತೊಂದರೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ನಾವು ಹಿಂಗೆ ಸಂಭ್ರಮ ಪಡೋದಕ್ಕಿಂತ ಮೊದಲು ಕೀರ್ತಿನ ಫಸ್ಟಿನ ಥರ ಮಾಡಬೇಕು, ಅದೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ನಾವು ಈ ರೀತಿ ಎಡವಟ್ಟುಗಳನ್ನ ಮಾಡ್ತಾ ಇದ್ರೆ ನಮ್ಮ ಪ್ರಯತ್ನ ಸಿಕ್ಕಿರೋ ಫಲ ಕೂಡ ವ್ಯರ್ಥ ಆಗುತ್ತೆ ಅನ್ನೋದೇ ನನ್ನ ಬೇಜಾರು. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಾಳೆ. ಈ ಕಡೆ ವಿಧಿ ಸೆಲ್ಲರಲ್ಲಿ ಬಂದುಬಿಟ್ಟು ಅವ್ನು ಲವರಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಹಲೋ ಬೇಬಿ ಅಂತ ಹೇಳ್ಬಿಟ್ಟು, ಓ ಬೇಬಿ ಹೇಳು, ಏನಾದ್ರು ಗಂಗಕ್ಕ ಹತ್ರ ಸಿಗಾಕೊಂಡೆ ಅಂದಾಗ, ಇಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡಿದೆ ಅಂತಾಳೆ. ಆವಾಗ ಸೆಲ್ಲರಲ್ಲಿ ಅಜ್ಜಿ ಹತ್ರ ಇನ್ನೊಂದು ಕೀ ಇತ್ತು, ಅದು ತೊಗೊಂಡು ಬಂದಿದ್ದೀನಿ, ಈಗ ತೆಗಿತೀನಿ ಅಂದಾಗ, ತೆಗೆದ್ಬಿಟ್ಟು ಸಿಸ್ಟಮ್ ಆನ್ ಮಾಡು, ಇವತ್ತು ಅದೇನು ಅಂತ ನಾವು ಕಂಡುಹಿಡಿಯಲೇಬೇಕು ಅಂತ ಇಬ್ಬರು ಮಾತಾಡ್ಕೊಂಡು ಅವಳು ಲಾಕ್ ಓಪನ್ ಮಾಡ್ತಾ ಇರ್ತಾಳೆ. ಈ ಕಡೆ ಕಾರುಣ್ಯ, ಹೌದು ನಾವು ಈ ಪಾರ್ಟಿ ಪ್ಲ್ಯಾನೇ ಮಾಡಬಾರ್ದಿತ್ತು, ನಾನು ಕಾವೇರಿ ಜೈಲಿಗೆ ಹೋಗಿದ್ದು ಖುಷಿಗೆ ಪಾರ್ಟಿ ಮಾಡೋಣ ಅಂದ್ಕೊಂಡೆ, ಆದರೆ ನನ್ನ ಮಗಳ ಹೆಲ್ತ್ ಬಗ್ಗೆ ನಾನು ಗಮನನೇ ಕೊಡಲಿಲ್ಲ. ಒಬ್ಬ ತಾಯಿಯಾಗಿ ಮೊದಲು ನನ್ನ ಮಗಳ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಿತ್ತು ಅಂತಾಳೆ. ಅದಕ್ಕೆ ಸುಪ್ರೀತಾ, ನೀವೆಲ್ಲಿ ಕೀರ್ತಿನ ನೆಗ್ಲೆಕ್ಟ್ ಮಾಡಿದ್ದೀರಾ, ಅವಳನ್ನ ನೋಡ್ಕೋತಿದ್ದೀರಾ, ಅವಳಿಗೆ ಏನು ಕೊಡಬೇಕು ಅದು ಕೊಡ್ತಿದ್ದೀರಲ್ವಾ ಅಂದಾಗ, ಆದರೂ ಅಂತಾಳೆ, ನೀವು ಯಾವಾಗ ಇಷ್ಟೊಂದೆಲ್ಲ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕಾರುಣ್ಯ ಅಂದಾಗ, ನಾನು ಕೀರ್ತಿ ಬಗ್ಗೆ ಹೆಚ್ಚಿಗೆ ಥಿಂಕ್ ಮಾಡಲೇಬೇಕು, ಅವಳು ಆಗಿದ್ದಾಗೋಯ್ತು, ನನ್ನ ಮಗಳು ಜೀವಂತವಾಗಿ ಸಿಕ್ಕಿದ್ದಾಳೆ, ನಾನು ಅವಳನ್ನ ತುಂಬ ಕೇರಲ್ಲಿ ನೋಡ್ಕೊಳ್ಳೇಬೇಕು, ಅದಕ್ಕೆ ಅವಳನ್ನ ಅಬ್ರಾಡಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ಆಗಿದ್ದ ಥರ ಬೇಡದಿರೋ ನೆನಪುಗಳೆಲ್ಲ ಆಗದಿರೋ ಹಾಗೆ ಅವಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂದಾಗ, ಅಲ್ಲಿಗೆ ಈಗ ಎಲ್ಲರನ್ನೂ ಬಿಟ್ಟು ಏನು ಕಾರುಣ್ಯ, ಸ್ವಲ್ಪ ಯೋಚನೆ ಮಾಡಿ ಅಂತ ಸುಪ್ರೀತಾ ಹೇಳ್ತಿರ್ತಾಳೆ. ಎಲ್ಲರನ್ನೂ ಬಿಟ್ಟು ಅಂತ ಹೇಳಕ್ಕೆ ಇಲ್ಲಿ ನೀನು ಯಾರಿದ್ದಾರೆ, ನಾನು ನನ್ನ ಮಗಳಿಬ್ಬರೇ, ಇವಾಗ ನೀನಿದೆಯಾ, ಲಕ್ಷ್ಮಿ ಇದೆಯಾ, ಬಟ್ ನಾವಿಲ್ಲಿ ಇದ್ದಷ್ಟು ನಿಮಗೆ ತೊಂದರೆನೇ ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಇವರಿಲ್ಲಿ ಮಾತಾಡ್ತಿರೋದನ್ನೆಲ್ಲ ಕೀರ್ತಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಈ ಕಡೆ ಬೇಸ್ಮೆಂಟ್ನಲ್ಲಿ ವಿಧಿಯ ಡೋರ್ನ ಓಪನ್ ಮಾಡಿಬಿಟ್ಟು
ಫೋನ್ ಟಾರ್ಚ್ನ ಆನ್ ಮಾಡ್ಕೊಂಡು ಎಲ್ಲ ಕಡೆ ನೋಡ್ತಿರ್ತಾಳೆ. ಬಟ್ ಅಲ್ಲಿ ಸಿಸ್ಟಮು ಮೈಕು ಯಾವುದೂ ಕಾಣಿಸೋದಿಲ್ಲ. ಆಗ ಹುಡುಗನಿಗೆ ಕಾಲ್ ಮಾಡಿಬಿಟ್ಟು ಇಲ್ಲಿದ್ದಂಥ ಸಿಸ್ಟಮು ಮೈಕು ಯಾವುದು ಕಾಣಿಸ್ತಿಲ್ಲ ಬೇಬಿ ಅಂತ ಹೇಳ್ತಾಳೆ. ಯಾವುದು ಕಾಣಿಸ್ತಿಲ್ಲ ಸರಿಯಾಗಿ ನೋಡು ಅಂದಾಗ, ನಾನು ಸರಿಯಾಗಿ ನೋಡ್ತಿದ್ದೀನಿ, ಇಲ್ಲಿ ಯಾವುದೂ ಇಲ್ಲ, ನಿನ್ನೆ ರಾತ್ರಿ ಇಲ್ಲೇ ಇದ್ದು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದಾಗ, ಯಾರೋ ನಿಮ್ಮನೆಯವರೇ ಬೇಕು ಅಂತ ಬಚ್ಚಿಟ್ಟಿರ್ತಾರೆ ಅಂದಾಗ, ಆ ಕೀ ಇದ್ದದ್ದು ಗಂಗನ ಹತ್ರ ತಾನೇ, ಅವಳೇ ಏನೋ ಮಾಡಿರಬೇಕು ಅಂದಾಗ, ಅವಳು ಯಾಕೆ ಇದೆಲ್ಲ ಮಾಡ್ತಾಳೆ, ಅವಳಿಗೂ ಇದಕ್ಕೂ ಏನು ಸಂಬಂಧ ಅಂತ ವಿಧಿ ಕೇಳ್ತಿರ್ತಾಳೆ. ಲೆಟ್ ಮೀ ಥಿಂಕ್ ಅಂತ ಹೇಳ್ಬಿಟ್ಟು ಅವನು ಥಿಂಕ್ ಮಾಡ್ತಿರ್ತಾನೆ. ಈ ಕಡೆ ಕಾರುಣ್ಯ ಯಾರಿಗೋ ಕಾಲ್ ಮಾಡಿಬಿಟ್ಟು ವೀಸಾಗೆ ರೆಡಿ ಮಾಡ್ಕೊಳ್ಳಿ, ಪಾಸ್ಪೋರ್ಟ್ ಎಲ್ಲ ಇದೆ, ನಾನು ಎಲ್ಲ ಕಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಹೇಳ್ತಿರ್ತಾಳೆ. ಅದನ್ನು ಕೀರ್ತಿ ಕೇಳಿಸ್ಕೊಂಡು ರೂಮಿಗೆ ಓಡ್ ಬಂದ್ಬಿಟ್ಟು ಆ ಲಚ್ಚಿಗೊಂಬೆ ತೊಗೊಂಡು ಅಳ್ತಿರ್ತಾಳೆ. ಲಚ್ಚಿ ನೋಡು, ಎಲ್ಲರೂ ನನ್ನನ್ನು ನಿನ್ನಿಂದ ದೂರ ಮಾಡ್ತಾ ಇದ್ದಾರೆ, ಈಗ ಈ ಮಾಮ್ ನಾನೆಲ್ಲೋ ದೂರ ಕರ್ಕೊಂಡು ಹೋಗ್ತಾಳಂತೆ, ನಾನು ಎಲ್ಲೂ ಹೋಗಲ್ಲ, ನಿನ್ನ ಬಿಟ್ಟು ಹೋಗಲ್ಲ, ನನಗೇನು ಬೇಡ, ನೀನು ಒಬ್ಬಳೇ ಸಾಕು, ನಿನಗೆ ಬೇಕು, ನಾನು ನಿನ್ನ ಜೊತೆ ಇರಬೇಕು ಅಂತ ಹೇಳ್ತಿರ್ತಾಳೆ. ಈ ಕಡೆ ಲಕ್ಷ್ಮಿ ಮತ್ತು ಗಂಗಾ ಎಲ್ಲ ಡೈನಿಂಗ್ ಟೇಬಲ್ನ ಅರೇಂಜ್ ಮಾಡ್ತಾ ಇರ್ತಾಳೆ. ಆವಾಗ ಸುಪ್ರೀತಾ ಗಂಗೆ ಏನು ಗಂಗಾ ಮುಖ ಪಳಪಳ ಅಂತ ಹೊಳಿತಾ ಇದೆ, ಏನು ರಾತ್ರಿ ಪಾರ್ಟಿ ಪ್ರಭಾವನ ಅಂದಾಗ, ಮೇಡಮ್ ನಿಮ್ಮ ಕೈ ಮುಗಿತೀನಿ ಸುಮ್ಮನಿರಿ, ನನ್ನ ಕೆಲಸ ಕಲ್ಲಾಕ್ಬೇಡಿ ಅಂದಾಗ, ಮತ್ತು ಈ ಭಯ ರಾತ್ರಿ ಎಲ್ಲೋಗಿತ್ತು, ಫೋಟೋ ತಂದಿದ್ದೇನು, ಡಾಟ್ ಎಸ್ತಿದ್ದೇನು ಅಂತಿರ್ತಾಳೆ. ನಿಮ್ಮ ಕೈ ಮುಗಿತೀನಿ, ಅಜ್ಜಿ ಕಲ್ತ್ಕೊಂಡ್ರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡ್ತಿರ್ತಾಳೆ. ಆಮೇಲೆ ಗಂಗಕ್ಕ ಎಲ್ಲರನ್ನೂ ತಿಂಡಿ ಕರೀತಾರೆ. ಬಟ್ ಯಾರೂ ತಿಂಡಿಗೆ ಬರೋದಿಲ್ಲ. ಏನು ತಿಂಡಿ ತಿಂದು ಏನಾಗಬೇಕಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಕಾವೇರಿ ಅಮ್ಮ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಗ ವೈಷ್ಣವ್ ಬಂದ್ಬಿಟ್ಟು ಯಾಕೆಲ್ಲ ಹಿಂಗೆ ಕೂತ್ಕೊಂಡಿದ್ದೀರಾ ಅಂತಾರೆ. ಲಕ್ಷ್ಮಿ ಯಾರೂ ತಿಂಡಿಗೆ ಬರ್ತಿಲ್ಲ ಅಂದಾಗ, ಓ ಅಮ್ಮ ಜೈಲಿಗೆ ಹೋಗಿದ್ದಾರೆ ಅಂತ ಎಲ್ಲ ಉಪವಾಸ ಮಾಡ್ತಿದ್ದೀರಾ, ಎಷ್ಟು ದಿನ ಅಂತ ಮಾಡ್ತಿರ್ತೀರಾ, ಎಲ್ಲ ಬಿಟ್ಟು ಮುಂದೆ ಹೋಗಬೇಕು ಅಷ್ಟೇ ಅಂತ ಹೇಳ್ತಾನೆ ವೈಷ್ಣವ್. ಆಗ ಕೃಷ್ಣಕಾಂತ್ ಮೂವನ್ ಆಗೋದು ಅಷ್ಟೊಂದು ಈಸಿನಾ ವೈಷ್ಣವ್ ಅಂದಾಗ, ಅಪ್ಪ ನಂಗೆ ಆಲ್ರೆಡಿ ತಲೆ ಚಿಟ್ಟಿಡಿದ್ಬಿಟ್ಟಿದೆ ಪ್ಲೀಸ್ ಅಂತಾನೆ. ಆಗ ವಿಧಿ, ಹೌದು ಅಮ್ಮನ ವಿಚಾರ ಅಂದರೆ ಈ ಮನೇಲಿ ಎಲ್ರಿಗೂ ತಲೆ ಚಿಟ್ಟಿಡಿಯುತ್ತೆ ಅಂದಾಗ, ವಿಧಿ ಅಂತಾನೆ, ಹೌದು ನಾನೇನು ಮಾತಾಡಿದೆ, ಈ ಮನೇಲಿ ಯಾರು ಬೆನ್ನಿಂದ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಯಾರಿಗೆ ತಲೆ ಚಿಟ್ಟಿಡಿಯುತ್ತೆ ಅಂತ ಗೊತ್ತಾಗುತ್ತೆ ಅಂತಾಳೆ. ಆವಾಗ ಲಕ್ಷ್ಮಿ ಮತ್ತು ಗಂಗಕ್ಕ ಗಾಬರಿ ಆಗ್ತಿರ್ತಾರೆ. ವೈಷ್ಣವ್ ವಿಧಿ ಏನು ಹೇಳ್ತಿದೆ ಅಂದಾಗ, ಏನಿಲ್ಲ ಬಿಡು ಸಮಯ ಬಂದಾಗ ಗೊತ್ತಾಗುತ್ತೆ ಅಂತ ಅಂತಾಳೆ. ಸುಪ್ರೀತಾ ಎಲ್ಲರೂ ಯಾಕೆ ಹಿಂಗೆ ಆಡ್ತಿದ್ದೀರಾ, ಬನ್ನಿ ತಿಂಡಿ ತಿನ್ನಿ ಅಂದಾಗ, ನೀವು ತಿನ್ನಿಯತ್ತೆ, ನಿಮ್ಮ ಹೊಟ್ಟೆ ಯಾವಾಗಲೂ ತುಂಬಿದಂಗೆ ಇರಬೇಕು ಅಂತಾನೆ. ಆಗ ಕೃಷ್ಣಕಾಂತ್ ಅವಳಿಗೆ ಜೋರು ಮಾಡ್ತಾನೆ ಮತ್ತು ಹೊರಗಡೆ ಎದ್ದೋಗೋದಕ್ಕೆ ಅಂತ ಹೋಗ್ತಾನೆ. ಅಪ್ಪ ನೀವೆಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳ್ತಾನೆ. ಆದಾಗ ನಿಮ್ಗೆ ಹೊರಗಡೆ ಏನು ಕೆಲಸ ಇಲ್ಲ, ನೀವು ಅಮ್ಮನ ನೋಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾನೆ. ಹೌದು ನಾನು ಜೈಲಿಗೆ ಹೋಗ್ತಾ ಇದ್ದೀನಿ. ಏಕೆ ಕಾವೇರಿನ ಮೀಟ್ ಮಾಡಬಾರ್ದ ನಾನು, ಗಂಡನಾಗಿ ಪ್ರತಿ ಹಂತದಲ್ಲೂ ಅವಳ ಜೊತೆಲಿದ್ದೀನಿ, ಅವಳಿಗೆ ಕ್ವಶನ್ ಮಾಡೋ ಹಕ್ಕು ನನಗಿದೆ, ನನ್ನಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ, ಅದನ್ನು ಕೇಳಬೇಕಿದೆ, ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಹಾಗಂತ ಪ್ರತಿದಿನ ಒಬ್ಬೊಬ್ಬರು ಹೋಗ್ತಾ ಇದ್ದರೆ ಆ ಶಿಕ್ಷೆಗೆ ಏನು ಅರ್ಥ ಇದೆ, ನೀವಷ್ಟೇ ಅಲ್ಲ ಈ ಮನೆಯಿಂದ ಯಾರೂ ಕೂಡ ಅಮ್ಮನ ನೋಡೋದಕ್ಕೆ ಜೈಲಿಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ವೈಷ್ಣವ್ ಹೇಳ್ತಾನೆ. ಅಣ್ಣ ನೀನು ನೋಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಈ ಮನೇಲಿ ಯಾರೂ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ರೂಲ್ ಮಾಡಬೇಡ ಅಂದಾಗ, ನಾನು ಮಾಡ್ತೀನಿ ವಿಧಿ, ರೂಲ್ ಮಾಡ್ತೀನಿ, ಈ ಮನೆಯಿಂದ ಯಾರೂ ಅಮ್ಮನ ನೋಡೋದಕ್ಕೆ ಹೋಗಂಗಿಲ್ಲ, ಆವಾಗಲೇ ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಗೊತ್ತಾಗೋದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವೈಷ್ಣವನ ಮ್ಯಾನೇಜರ್ ಬರ್ತಾರೆ. ಸರ್ ಹೇಗಿದ್ದೀರಾ ಅಂತ, ನೀವೇಕ್ರಿ ಇಲ್ಲಿ ಬಂದ್ರಿ ಅಂದಾಗ, ಸರ್ ನನಗೆ ಇನ್ನೊಂದು ಬೇರೆ ಸೆಲೆಬ್ರಿಟಿಯಿಂದ ಮ್ಯಾನೇಜರ್ ಆಗೋದಕ್ಕೆ ಆಫರ್ ಬಂದಿದೆ ಅಂದಾಗ, ದಯವಿಟ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ನನಗೆ ಸದ್ಯಕ್ಕೆ ಇನ್ನೊಂದು ವರ್ಷ ಅಂತೂ ನಂದು ಯಾವುದೇ ಇವೆಂಟ್ ಇಲ್ಲ ಗೊತ್ತಿದೆಯಲ್ವಾ ಅಂತಾನೆ. ಆವಾಗ ಇಲ್ಲ ಸರ್ ನಾನು ನಿಮ್ಮ ಜೊತೆನೇ ವರ್ಕ್ ಮಾಡ್ತೀನಿ ಅಂತ ಹೇಳೋಕ್ಕೆ ಬಂದಿದ್ದೀನಿ ಅಂದಾಗ, ಅದೇನು ಹೇಳ್ತೀರಾ ಕರೆಕ್ಟಾಗಿ ಹೇಳಿ, ನನಗೆ ಆಲ್ರೆಡಿ ನನ್ನ ಮೂಡ್ ಸರಿ ಇಲ್ಲ, ನಾನು ಸುಮ್ಮನೆ ನೀವೇನೋ ಪಾಸ್ ಮಾಡೋದು ಮತ್ತು ನಾನೇನೋ ಕ್ವಶನ್ ಮಾಡೋದು, ನೀವೇನೋ ಎಕ್ಸ್ಪೆಕ್ಟ್ ಮಾಡೋದು ಅದೆಲ್ಲ ಬೇಡ, ನೀವು ಕರೆಕ್ಟಾಗಿ ಏನು ಹೇಳಬೇಕಿದೆ ಡೈರೆಕ್ಟಾಗಿ ಹೇಳಿ ಅಂದಾಗ, ಸರ್ ಇಂಡಸ್ಟ್ರಿಯಲ್ಲಿ ನಿಮ್ಮ ತಾಯಿ ಅರೆಸ್ಟ್ ಆಗಿರೋದು ತುಂಬ ದೊಡ್ಡ ಸುದ್ದಿಯಾಗಿದೆ, ಇದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು, ಸಿಂಪತಿಗೆ ಇಟ್ಟಿಸ್ಕೋಬೇಕು, ಈ ಟೈಮಲ್ಲಿ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಬ್ಯಾನ್ ಕೂಡ ಕ್ಯಾನ್ಸಲ್ ಆಗುತ್ತೆ, ನೀವೇನು ವರಿ ಮಾಡ್ಕೋಬೇಡಿ ಸರ್, ಜಸ್ಟ್ ಅನ್ನಿ, ಮಿಕ್ಕಿದ್ದೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತಾರೆ. ಆವಾಗ ವೈಷ್ಣವನಿಗೆ ಬಂದುಬಿಟ್ಟು ನನ್ನ ಬ್ಯಾನ್ ಕ್ಯಾನ್ಸಲ್ ಆಗೋದು ಬೇಡ, ನಾನು ಈವೆಂಟ್ ಮಾಡೋದು ಬೇಡ, ಅದಕ್ಕೋಸ್ಕರ ನಾನು ಈ ಥರ ಚೀಪ್ ಗಿಮಿಕ್ನೆಲ್ಲ ಮಾಡಬೇಡಿ, ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಿದ್ದೀರಲ್ಲ ಅಂತ ಅವಳಿಗೆ ಬೈದ್ಬಿಟ್ಟು ಹೋಗ್ತಾನೆ. ಏನು ಸರ್ ನಾನೇನೋ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದರೆ ನೀವು ನನಗೆ ಬೈತೀರಾ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಡ್ತಾಳೆ ಅವಳು. ಈ ಕಡೆ ಕಾವೇರಿ ಜೈಲಲ್ಲಿ ಎಲ್ಲ ಕೆಲಸ ಮಾಡೋದನ್ನು ನೋಡ್ತಾ ಇರ್ತಾಳೆ. ಆಗ ಬಂದಂಥ ಕಾನ್ಸ್ಟೇಬಲ್ ಅವಳು ಹಿಂದೆಯಿಂದ ತಳ್ಳಿಬಿಟ್ಟು, ಏನು ನೋಡ್ತಾ ನಿಂತಿದೆಯಲ್ಲ ಕೆಲಸ ಮಾಡು ಅಂತಾಳೆ. ಏನು ನಾನಾ ಅಂದಾಗ, ನೀನೇನು ಸ್ಪೆಷಲ್ಲಾ, ಕೆಲಸ ಮಾಡು ಫಸ್ಟು ಅಂತ ಹೇಳ್ಬಿಟ್ಟು ಅವಳಿಗೆ ಬೈದ್ಬಿಟ್ಟು ಹೋಗ್ತಾಳೆ. ಆಮೇಲೆ ಅಲ್ಲಿ ಗುದ್ಲಿ ತಗೊಂಡು ಕೆಲಸ ಮಾಡು ಅಂದ ಕೆಲಸ ಮಾಡ್ತಾ ಬೈಕೋತಾ ಇರ್ತಾಳೆ. ಇಷ್ಟು ದೊಡ್ಡ ಜೈಲು ಕಟ್ಟಿದ್ದಾರೆ, ಒಂದು 10 ಜನ ಕೆಲಸದವ್ರು ಇಟ್ಕೊಳಕ್ಕಾಗಲ್ಲ, ನಮ್ಮ ಹತ್ರನೇ ಕೆಲಸ ಮಾಡಿಸ್ತಾರೆ, AC ಕಾರು, ದೊಡ್ಡ ಮನೆ, ಅಡುಗೆ ಮಾಡಿ ಬಡಿಸೋದಕ್ಕೆ ಹಾಳು ಕಾಳು, ಹೆಂಗೆ ಮೆರಿತಿದ್ದವಳು ನಾನು, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಗೊಣಗ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಬ್ಯಾನ್ ಆಗಿರೋ ವಿಚಾರ ಕೇಳಿ ಶಾಕ್ ಆಗ್ತಿರ್ತಾಳೆ. ಏನು ವೈಷ್ಣವ್ರನ್ನ ಆಡೋಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ವಿಧಿ ಎಲ್ಲ ಆಗಿದ್ದು ನಿನ್ನಿಂದನೇ ಅಂದಾಗ, ಸುಪ್ರೀತಾ ನೀನು ಯಾಕೆ ಎಲ್ಲದಕ್ಕೂ ಲಕ್ಷ್ಮಿನ ಹೊಣೆ ಮಾಡ್ತೀಯಾ ಅಂದಾಗ, ನಮ್ಮನೇಲಿ ಏನಾಗಿದ್ರು ಅವಳಿಂದನೇ, ಅವಳಿರಲಿ ಇಲ್ಲದೆ ಇರಲಿ ಅವಳಿಂದನೇ, ಅವಳಿಗೋಸ್ಕರನೇ ಆಗೋದು ಅಂತ ಹೇಳ್ತಾಳೆ. ಅವಾಗ ಏನಾಯಿತು ಅಂತ ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು
ವೈಷ್ಣವ್ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಲ್ಲ ಅಂತ ಹೇಳಿದ್ದು. ಆಗ ಇವೆಂಟ್ ಮ್ಯಾನೇಜರ್ ಬಂದ್ಬಿಟ್ಟು ಈಗ ನಡೆಸ್ಕೊಡ್ಲಿಲ್ಲ ಅಂತ ಅಂದರೆ 1 ವರ್ಷ ಎಲ್ಲ ಇವೆಂಟಿಂದ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದು. ಆಮೇಲೆ ನ್ಯೂಸ್ನಲ್ಲಿ ವೈಷ್ಣವ್ ಬ್ಯಾನ್ ಆಗಿರೋ ಸುದ್ದಿ ಬಂದಿದ್ದು. ಎಲ್ಲನೂ ಹೇಳ್ತಾಳೆ. ಈಗ ಹೇಳು ನೀನು ಸೆಂಟ್ರಲ್ ಇದೆಯಾ ಅಂತ ಹೇಳ್ಬಿಟ್ಟೆ ಅವ್ನು ಬೇಜಾರು ಮಾಡ್ಕೊಂಡು ಆ ಇವೆಂಟಿಗೆ ಹೋಗಲಿಲ್ಲ. ಅದರಿಂದನೇ ಅವ್ನು ಬ್ಯಾನ್ ಆಗಿದ್ದು ಅಂತ ಹೇಳ್ತಾಳೆ. ಅವಾಗ ನನ್ನಿಂದ ಹಿಂಗಾಯ್ತಾ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಳ್ತಾ ಇರ್ತಾಳೆ. ಆಗ ಮತ್ತೆ ವಿಧಿ ಈ ಮಾಡೋದೆಲ್ಲ ಮಾಡ್ಬಿಟ್ಟು ಹತ್ತಿರ ಏನಾಯಿತು ಅಂತ ಹೇಳ್ತಾಳೆ. ಆಗ ಸುಪ್ರೀತಾ ಮತ್ತೇನು ಮಾಡಬೇಕು ಅವಳು ಏನು ಮಾಡಿದ್ರು ತಪ್ಪು ಅಂತ ಹೇಳ್ತೀಯಲ್ಲ ಅಂದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳು. ಆ ಇವೆಂಟ್ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ನೀನು ವೈಷ್ಣವ್ ಬ್ಯಾಂಡ್ನ ಕ್ಯಾನ್ಸಲ್ ಮಾಡಿಸೋದಕ್ಕಾಗುತ್ತಾ ನಿನಗೆ? ಕ್ಯಾನ್ಸಲ್ ಮಾಡಿಸು ಅಂತ ಹೇಳ್ಬಿಟ್ಟು ಅವಳ ಹತ್ರ ಚಾಲೆಂಜ್ ಮಾಡ್ತಾಳೆ. ಆಯಿತು ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ಈ ಬ್ಯಾನ್ನ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಿರ್ತಾಳೆ. ಆಗ ಸುಪ್ರೀತಾ ಏನು ಮಾತಾಡ್ತಿದ್ದೀಯ ಲಕ್ಷ್ಮಿ ನೀನು, ಇದೆಲ್ಲ ಆಗೋ ಹೋಗೋ ಮಾತಾ ಅಂತ ಅಂದಾಗ ಆ ಯಮನ ಹತ್ರ ಹೋರಾಡಿ ಗಂಡನ ಪ್ರಾಣ ಉಳಿಸ್ಕೊಂಡಿರೋ ಕತೆ ಕೇಳಿಲ್ವಾ ಚಿಕ್ಕಮ್ಮ ನೀವು? ಅಂಥದ್ರಲ್ಲಿ ನಾನು ನನ್ನ ಗಂಡನಿಗೋಸ್ಕರ ಅವ್ರ ಬ್ಯಾನ್ನ ಕ್ಯಾನ್ಸಲ್ ಮಾಡಿಸೋಕ್ಕಾಗಲ್ವಾ? ನಾನು ಖಂಡಿತ ಅವ್ರ ಹತ್ರ ಮಾತಾಡಿ ಬ್ಯಾನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಲಕ್ಷ್ಮಿ ಆ ಬ್ಯಾನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡಬೇಕಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.